ಕರ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರರಿಗೆ ಯೇಸುಕ್ರಿಸ್ತ ನಾಮದಲ್ಲಿ ವಂದಿಸುತ್ತಾ ಡಿಸೆಂಬರ್ 17ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ಈ 3 ಗುಂಪಿನ ಜನರು ತುತ್ತೂರಿಗಳನ್ನು ಊದಿ ಆ ಕೊಡಗಳನ್ನು ಒಡೆದು ಬಿಟ್ಟು ಪಂಜುಗಳನ್ನು ತಮ್ಮ ಎಡಗೈಯಲ್ಲಿಯೂ ಊದುವ ತುತ್ತೂರಿಗಳನ್ನು ತಮ್ಮ ಬಲಗೈಯಲ್ಲಿಯೂ ಹಿಡಿದು ಕರ್ತನ ಕತ್ತಿ ಗಿದ್ಯೋನನ ಕತ್ತಿ ಎಂದು ಕೂಗಿದರು. ನ್ಯಾಯಸ್ಥಾಪಕರು 7ನೇ ಅಧ್ಯಾಯ 20ನೇ ವಚನ. ನಮ್ಮ ನಾಯಕನಾದ ಕರ್ತನು ಈಗ ನಡೆಯುತ್ತಿರುವ ಕೆಟ್ಟತನಕ್ಕೆ ವಿರುದ್ಧವಾದ ಸಂಘರ್ಷದಲ್ಲಿ ಆತನು ವಿಶೇಷವಾಗಿ ಉಪಯೋಗಿಸುತ್ತಿರುವವರಿಗೆ ತನ್ನ ವಿಶೇಷ ಮಾರ್ಗದರ್ಶನವನ್ನು ನೀಡುತ್ತಿದ್ದಾನೆ. ಪ್ರತಿಯೊಬ್ಬರೂ ನಮ್ಮ ರಕ್ಷಣೆಯ ನಾಯಕನ ಉದಾಹರಣೆಯನ್ನು ಅನುಸರಿಸಬೇಕು. ಮೊದಲನೆಯದಾಗಿ ಆತನು ಸತ್ಯದ ಘೋಷಣೆಯನ್ನು ಪ್ರತಿನಿಧಿಸುವ ತುತ್ತೂರಿಯನ್ನು ಊದಬೇಕು ಮತ್ತು ಸತ್ಯದ ಆತ್ಮದ ಖಡ್ಗವು ಯೆಹೋವನದು, ಆತನ ಅಭಿಷೇಕಿಸಿದ ಮಗನದೆಂದು ಘೋಷಿಸಬೇಕು. ಮತ್ತು ಎರಡನೆಯದಾಗಿ ಅವರು ತಮ್ಮ ಕೊಡಗಳನ್ನು ಒಡೆದು ಬಿಟ್ಟು ತಮ್ಮ ಬೆಳಕನ್ನು ಪ್ರಕಾಶಿಸಬೇಕು. ಕೊಡಗಳು ನಮ್ಮ ಲೌಕಿಕ ಪಾತ್ರೆಗಳು, ಶರೀರವನ್ನು ಸೂಚಿಸುತ್ತದೆ ಮತ್ತು ಅವುಗಳನ್ನು ಒಡೆಯುವುದು ಅಂದರೆ ಅಪೊಸ್ತಲನಿಂದ ನಮಗೆ ಉಪದೇಶಿಸಲ್ಪಟ್ಟಂತೆ. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ಎಂಬುದನ್ನು ಸೂಚಿಸುತ್ತದೆ. ನಮ್ಮ ಪ್ರಧಾನ ನಾಯಕನು ತನ್ನ ಮಣ್ಣಿನ ಪಾತ್ರೆಯನ್ನು ಹೇಗೆ ಒಡೆದು ಬಿಟ್ಟನು ಎಂದು ನಾವು ನೋಡಿದ್ದೇವೆ. ಆ ಬೆಳಕು ಯಾವ ರೀತಿ ಹೊಳೆಯಿತು ಎಂಬುದನ್ನು ನಾವು ನೋಡಿದ್ದೇವೆ. ನಮ್ಮ ಅತ್ಯುನ್ನತ ಮಹತ್ವಾಕಾಂಕ್ಷೆಯು ಆತನ ಮಾದರಿಯನ್ನು ಅನುಸರಿಸುವುದಾಗಿರಬೇಕು. ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆದು ಆತನು ನಮಗಾಗಿ ತನ್ನ ಪ್ರಾಣವನ್ನು ಅರ್ಪಿಸಿದಂತೆಯೇ ಸಹೋದರರಿಗಾಗಿ ನಮ್ಮ ಜೀವವನ್ನು ಮುಡುಪಾಗಿಡಬೇಕು. ಅದೇ ಸಮಯದಲ್ಲಿ ತುತ್ತೂರಿಯನ್ನು ಊದುವುದು ಪ್ರಗತಿಯಲ್ಲಿರಬೇಕು. ಜೊತೆಗೆ ಯೆಹೋವನ ನಾಮದಲ್ಲಿ, ನಮ್ಮ ನಾಯಕನ ನಾಮದಲ್ಲಿ ಕೂಗಬೇಕು ಹಾಗೂ ಸತ್ಯದ ಆತ್ಮದ ಕತ್ತಿಯನ್ನು ಪ್ರಯೋಗಿಸಬೇಕು. ಇದರ ಫಲಿತಾಂಶದಿಂದ ನಮಗೆ ಜಯ ಉಂಟಾಗುತ್ತದೆ, ಕರ್ತನ ಶತ್ರುಗಳು ಮುಗಿಬೀಳುವರು ಎಂಬುದೇ. ಆಮೆನ್.